ನಮಸ್ಕಾರ, ನಾನು ನಿಮ್ಮ ಸಂದೇಶ್. ನಾವು ಹಿಂದಿನ ವಿಡಿಯೋದಲ್ಲಿ ಟಿಂಕರ್ ಕ್ಯಾಡನ್ನು ಉಪಯೋಗಿಸ್ಕೊಂಡು ಹೇಗೆ ಬೇಸಿಕ್ ಡಿಸೈನ್ಸನ್ನು ಮಾಡ್ಬೋದು ಅನ್ನೋದನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಟಿಂಕರ್ ಕ್ಯಾಡ್ಗೆ ಹೇಗೆ ಸೈನ್ ಅಪ್ ಆಗಬೇಕು, ಹೇಗೆ ನಾವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು, ಮತ್ತು ಹೇಗೆ ಲಾಗಿನ್ ಆಗಬೇಕು, ಲಾಗಿನ್ ಆಗೋದ್ರ ಮೂಲಕ ಹೇಗೆ ನಾವು ಡಿಸೈನ್ಸನ್ನು ಪ್ರಾರಂಭ ಮಾಡ್ಬೋದು ಅನ್ನೋದು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ನಾವೀಗ ಟಿಂಕರ್ ಕ್ಯಾಡ್ಗೆ ಸೈನ್ ಅಪ್ ಆಗೋಣಂತೆ. ನಾನಿಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಅಡ್ರೆಸ್ ಇಲ್ಲಿ ಸರ್ಚ್ ಬಾರಲ್ಲಿ ಟಿಂಕರ್ ಕ್ಯಾಡ್ ಅಂತ ಟೈಪ್ ಮಾಡೋಣ. ಓಕೆ ಕೊಟ್ಟರೆ ಡಿಸ್ಪ್ಲೇ ಬರುತ್ತೆ. ಫಸ್ಟಿಗೆ ಡಿಸ್ಪ್ಲೇ ಆಗುವಂಥದ್ದು ಇದರ ಅಫಿಷಿಯಲ್ ವೆಬ್ಸೈಟು. ಇದರ ಮೇಲೆ ಕ್ಲಿಕ್ ಮಾಡೋಣ. ಈಗ ಇಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದರಲ್ಲಿ ಸೈನ್ ಅಪ್ ರೈಟ್ ಸೈಡ್ ಟಾಪಲ್ಲಿ ಕಾರ್ನರಲ್ಲಿ ಲಾಗಿನ್ ಮತ್ತು ಸೈನ್ ಅಪ್ ಇದೆ. ಲಾಗಿನ್ ಆಗಬೇಕಾದ್ರೆ ಮುಂಚೆ ನಾವು ಸೈನ್ ಅಪ್ ಆಗಬೇಕು. ನಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೈನ್ ಅಪ್ ಕೊಟ್ಕೊಂಡ್ರೆ ಇಲ್ಲಿ ಕ್ರಿಯೇಟ್ ಆ ಪರ್ಸ್ನಲ್ ಅಕೌಂಟ್ ಅಂತಿದೆ. ಕ್ರಿಯೇಟ್ ಎ ಪರ್ಸ್ನಲ್ ಅಕೌಂಟನ್ನು ಓಕೆ ಕೊಡೋಣ. ಸೈನ್ ಅಪ್ ವಿತ್ ಇಮೇಲ್. ಇಲ್ಲಿ ನಮ್ಮ ವಿದ್ಯಾರ್ಥಿಯ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈಗ ನಾನು ಯುನೈಟೆಡ್ ಸ್ಟೇಟ್ಸ್, ಇದರ ಹೆಡ್ ಆಫೀಸ್ ಬಂದುಬಿಟ್ಟು ಸ್ಯಾನ್ ಫ್ರಾನ್ಸಿಸ್ಕೋ, ಕ್ಯಾಲಿಫೋರ್ನಿಯಾ, ಯುನೈಟೆಡ್ ಸ್ಟೇಟ್ಸ್ ಆಗಿರುತ್ತೆ. ಅದಕ್ಕೆ ಡಿಫಾಲ್ಟ್ ಯುನೈಟೆಡ್ ಸ್ಟೇಟ್ಸು ಡಿಸ್ಪ್ಲೇ ಆಗ್ತಿರುತ್ತೆ. ನಾವು ಇಂಡಿಯಾವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಐ ಅಂತ ಟೈಪ್ ಮಾಡಿದ್ರೆ ಐಸ್ಲ್ಯಾಂಡ್ ಮತ್ತು ಇಂಡಿಯಾ ಓಪನ್ ಆಗುತ್ತೆ. ಇಲ್ಲಿ ನಾನು ವಿದ್ಯಾರ್ಥಿಯ ಅಕೌಂಟಿನ ಕ್ರಿಯೇಟನ್ನು ನಾನು ಅವರ ತಂದೆ ಹೆಸರಲ್ಲಿ ಮಾಡ್ತಾಯಿದ್ದೀನಿ. ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಯ ಏಜು ಬಿಲೋ 14 ಇಯರ್ಸ್ 16 ಇಯರ್ ಇದ್ಬಿಟ್ರೆ ಅದು ಪರ್ಮಿಷನಿಗೆ ಹೋಗುತ್ತೆ. ಟೀಚರ್ಸ್ ಅಥವಾ ಅವರ ಪೇರೆಂಟ್ಸ್ ಪರ್ಮಿಷನ್ ತೊಗೋಬೇಕಾಗುತ್ತೆ. ಟೀಚರ್ಸ್ ಅಥವಾ ಪೇರೆಂಟ್ಸ್ ಪರ್ಮಿಷನಿಗೆ ಒಂದು ವೀಕೆಲ್ಲ ಟೈಮ್ ಬೇಕಾಗುತ್ತೆ. ಅದು ಬೇಡ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಅವನಿಗೆ ಅಕ್ಸೆಸಿಬಲ್ ಆಗಲಿ ಅಂತೇಳ್ಬಿಟ್ಟು ಅವ್ರ ತಂದೆ ಹೆಸರಲ್ಲಿ ನಾನು ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಅವ್ರ ತಂದೆಯ ಡೇಟ್ ಆಫ್ ಮಂತು ಜನವರಿ ಆಗಿರುತ್ತೆ. ಡೇಟ್ 14 ಆಗಿರುತ್ತೆ. ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಇಲ್ಲಿ ಇಮೇಲನ್ನು ನಾವು ಟೈಪ್ ಮಾಡೋಣಂತೆ ಅವ್ರದ್ದು. ಈ ಇಮೇಲು ಸ್ವಲ್ಪ ತಪ್ಪಾಗಿದೆ, ಅದಕ್ಕೆ ಇಂಟು ಮಾರ್ಕ್ ಬರ್ತಾ ಇದೆ. ಈಗ ಕರೆಕ್ಟ್ ಆಯಿತು. ಓಕೆ, ನಾವು ಪಾಸ್ವರ್ಡನ್ನು ಕೊಡೋಣಂತೆ. ಪಾಸ್ವರ್ಡನ್ನು ನಾವು ಕೊಡುವಾಗ ಆ ವಿದ್ಯಾರ್ಥಿಯ ಹೆಸರನ್ನು ಮತ್ತು 8123 ಈ ರೀತಿ ಕೊಟ್ಟಾಗ ನಮಗೆ ಯಾವಾಗಲೂ ನೆನಪಿರುತ್ತೆ. ಈ ಅಗ್ರಿಮೆಂಟನ್ನು ನಾವು ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಅಕೌಂಟಿಗೆ ಓಕೆ ಕೊಡೋಣ. ಈಗ ಅಕೌಂಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ಡನ್ನನ್ನು ನಾವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅವರ ಅಕೌಂಟಿಗೆ ಲಾಗಿನ್ ಆಗುತ್ತೆ. ನಾವು ಪಾಸ್ವರ್ಡನ್ನು ಸೇವ್ ಕೊಟ್ಕೊಳ್ಳೋಣ. ಈಗ ಅವರ ಅಕೌಂಟಿಗೆ ಡೈರೆಕ್ಟಾಗಿ ಎಂಟ್ರ್ ಆದ್ವಿ, ಲಾಗಿನ್ ಆಯಿತು. ಇಲ್ಲಿ ಲಾಗೌಟು ರೈಟ್ ಟಾಪಲ್ಲಿ ಅವರ ಯೂಸರ್ ನೇಮ್ ಇದೆ. ನ್ಯೂ ಡಿಸೈನ್ಸ್, ಮೈ ಡಿಸೈನ್ಸ್ ಅಂತೆಲ್ಲ ಇರುತ್ತೆ. ಕೆಳಗಡೆ ಲಾಗೌಟ್ ಇದೆ. ಲಾಗೌಟಿಗೆ ಓಕೆ ಕೊಟ್ಬಿಟ್ರೆ ಲಾಗೌಟ್ ಆಗುತ್ತೆ. ಈಗ ನಾವು ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಾಗಿದೆ. ಹೇಗೆ ಲಾಗಿನ್ ಆಗಬೇಕು ಅನ್ನೋದನ್ನು ನೋಡೋಣ. ಸರ್ಚ್ ಬಾರಲ್ಲಿ ಮತ್ತೆ ಟಿಂಕರ್ ಕ್ಯಾಡ್ ಅಂತ ಟೈಪ್ ಮಾಡ್ತೀವಿ. ಈ ಪೇಜ್ ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಸೈನ್ ಅಪ್ ಆಗಿದ್ದೀವಿ, ನಾವು ಲಾಗಿನ್ ಆಗುವಂಥದ್ದು. ಸೈನ್ ಅಪ್ ಪಕ್ಕದಲ್ಲಿ ರೈಟ್ ಟಾಪಲ್ಲಿ ಲಾಗಿನ್ ಐಕಾನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪರ್ಸ್ನಲ್ ಅಕೌಂಟ್ಸ್, ಎಜುಕೇಟರ್, ಸ್ಟೂಡೆಂಟ್ಸ್ ವಿತ್ ಕ್ಲಾಸ್ ಕೋಡ್, ಸ್ಟೂಡೆಂಟ್ ಅಕೌಂಟು ಅಂತೇಳ್ಬಿಟ್ಟು ಎಲ್ಲ ಇರುತ್ತೆ. ನಾವು ಪರ್ಸ್ನಲ್ ಅಕೌಂಟಿಗೆ ಲಾಗಿನ್ ಆಗೋಣಂತೆ. ಇಮೇಲ್ ಆರ್ ಯೂಸರ್ ನೇಮ್, ನಮ್ಮ ಮೇಲನ್ನೇ ನಾವು ಯೂಸರ್ ನೇಮ್ ಅಂದ್ಕೋಬೋದು. ಇಲ್ಲಿದೆ ಅಶೋಕ ಕಲಕೋಡು @1@gmail.com. ನೆಕ್ಸ್ಟ್ ಈಗ ನಾವು ಕೊಟ್ಟಿರುವಂಥ ಪಾಸ್ವರ್ಡನ್ನು ಎಂಟ್ರಿ ಮಾಡೋಣಂತೆ. ಈಗ ಅಕೌಂಟಿಗೆ ಲಾಗಿನ್ ಆಗ್ತಾ ಇದ್ದೀವಿ. ಇಲ್ಲಿ ಲಾಗಿನ್ ಆಗಿಬಿಟ್ಟು ನಾವು ಕ್ರಿಯೇಟ್ ಅಂತಿರುತ್ತೆ. ಓಕೆ ಕೊಟ್ಕೊಂಡ್ಬಿಟ್ಟು ನಾವು ಡಿಸೈನ್ಸನ್ನು ಪ್ರಾರಂಭ ಮಾಡ್ಬೋದು. 3D ಡಿಸೈನ್. ಇಲ್ಲಿ ನಾವು ನಮ್ಮ ಡಿಸೈನ್ಸನ್ನು ಪ್ರಾರಂಭ ಮಾಡ್ಬೋದು. ಇಲ್ಲಿ ನಾವು ಈ ಆನ್ಲೈನ್ ಸಾಫ್ಟ್ವೇರ್ ವೆಬ್ಸೈಟ್ ಆಗಿರುವಂಥ ಟಿಂಕರ್ ಕ್ಯಾಡನ್ನು ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆಫ್ಲೈನ್ ಸಾಫ್ಟ್ವೇರ್ಗಳಲ್ಲಿ ಒಬ್ಬ ಡಿಸೈನ್ ಮಾಡಿದರೆ ಅದನ್ನು ಸೇವ್ ಮಾಡ್ಕೋಬೇಕಾಗುತ್ತೆ.
ಆ ಡಿಸೈನ್ಸು ಏನಾದರೂ ಮತ್ತೊಬ್ಬರು ಡಿಸೈನ್ ಮಾಡುವಾಗ ಡಿಲೀಟ್ ಮಾಡಿದ್ರು ಅಥವಾ ಆಲ್ಟ್ರ್ ಮಾಡಿದ್ರು ಅಂತ ಹೇಳಿದ್ರೆ ಅವನ ಡಿಸೈನ್ ಹಾಳಾಗಿರುತ್ತೆ. ಆದರೆ ಈ ಆನ್ಲೈನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಅಕೌಂಟನ್ನು ನಾವೇ ಲಾಗಿನ್ ಆಗಬೇಕು, ನಮ್ಮ ಪಾಸ್ವರ್ಡ್ ನಮ್ಮ ಜೊತೆನೇ ಇರುತ್ತೆ. ಹಾಗಾಗಿ ಇದನ್ನು ಈ ನಮ್ಮ ಅಕೌಂಟಿಗೆ ಬೇರೆಯವರು ಲಾಗಿನ್ ಆಗಲಿಕ್ಕೆ ಬರೋದಿಲ್ಲ. ಮತ್ತು ನಮ್ಮ ಏನು ಡಿಸೈನ್ಸನ್ನು ಬೇರೆಯವರು ಡಿಲೀಟ್ ಮಾಡೋದಾಗಲಿ ಆಲ್ಟ್ರ್ ಮಾಡೋದಾಗಲಿ ಸಾಧ್ಯ ಇರೋದಿಲ್ಲ. ಮತ್ತು ಈ ಒಂದು ಅಕೌಂಟು ಟಿಂಕರ್ ಕ್ಯಾಡ್ ಆನ್ಲೈನ್ ಆಗಿರೋದ್ರಿಂದ ನಾನು ಇಲ್ಲಿ ಕಳಸದಲ್ಲಿ ನಾನು ಡಿಸೈನ್ ಮಾಡಿದ್ರೆ ಇನ್ನೊಂದಿನ ಯಾವತ್ತು ನಾನು ಬೆಂಗಳೂರು ಹೋಗಿರ್ಬೋದು, ಹುಬ್ಬಳ್ಳಿ, ರಾಯಚೂರು ಹೋಗಿರ್ಬೋದು, ಅಲ್ಲೂ ಕೂಡ ನಾನು ನನ್ನ ಅಕೌಂಟಿಗೆ ಯಾವುದೇ ಸಿಸ್ಟಮಲ್ಲಿ ಲಾಗಿನ್ ಆಗಿಬಿಟ್ಟು ಅಲ್ಲಿ ನನ್ನ ಡಿಸೈನನ್ನು ಆಲ್ಟ್ರ್ ಮಾಡ್ಕೋಬೋದು ಅಥವಾ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಪ್ರಿಂಟ್ ಹಾಕ್ಕೋಬೋದು. ಮತ್ತು ಇದು ಯಾವಾಗಲೂ ನಮ್ಮ ಅಕೌಂಟಲ್ಲೇ ಆ ಡಿಸೈನ್ ಸೇವ್ ಆಗಿರುತ್ತೆ. ಇವೆಲ್ಲ ಈ ಆನ್ಲೈನ್ ಅಕೌಂಟು ಟಿಂಕರ್ ಕ್ಯಾಡ್ನ ಒಂದು ಅಡ್ವಾಂಟೇಜಸ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.